ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಸಾಕಷ್ಟು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಅದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದಿತ್ತು. ಒಂದಷ್ಟು ಮಂದಿಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ, ಬದಲಾಗಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿದ್ರೆ ಒಂದಷ್ಟು ವೀಕ್ಷಕರಿಗೆ ಇದರ ಬಗ್ಗೆ ಅರಿವಿರಲಿಲ್ಲ. ಅಂಥವರು ನಿನ್ನೆ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರು ಹಾಕ್ತಾ ಇದ್ದಂತೆ ಭಾವುಕರಾದರು. ಉಳಿದಂತೆ ಎಲ್ಲರೂ ಕೂಡ ರಕ್ಷಿತಾ ಅವರು ಅಳ್ತಾ ಇದ್ದಂತೆ ವೀಕ್ಷಕರ ಕಣ್ಣಲ್ಲೂ ಕೂಡ ಕಣ್ಣೀರು ಬಂತು. ರಕ್ಷಿತಾ ಅವರನ್ನ ಅಷ್ಟೊಂದು ಜನ ಪ್ರೀತಿಸ್ತಾ ಇದ್ರು. ಅದಕ್ಕೆ ಪ್ರಮುಖ ಕಾರಣ ಅವರ ಮುಗ್ಧತೆ ಹಾಗೂ ಅವರ ವ್ಯಕ್ತಿತ್ವ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಅತಿ ಕಿರಿಯ ವಯಸ್ಸಿನ ಸ್ಪರ್ಧಿ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಜನರಿಂದಲೂ ಕೂಡ ಅಷ್ಟೊಂದು ಪ್ರೀತಿಯನ್ನ ಗಳಿಸಿದ್ರು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದಷ್ಟು ಮನಸ್ಸುಗಳನ್ನ ಗೆದ್ದಿದ್ರು. ಅದರಲ್ಲೂ ಕೂಡ ಗಿಲ್ಲಿ ಹಾಗೇನೆ ರಘು, ಮಾಳು ನಿಪ್ನಾಳ್ ಇವರೆಲ್ಲರ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು. ಅದರಲ್ಲೂ ಕೂಡ ಮೊನ್ನೆ ಬಂದಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಅವರು ಕೂಡ ರಕ್ಷಿತಾ ಅವರ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ರು. ರಕ್ಷಿತಾ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಂಥ ಇವರೆಲ್ಲ ತುಂಬ ಭಾವುಕರಾಗ್ತಾರೆ. ರಕ್ಷಿತಾ ಅವರು ಹೋಗ್ತಾ ಇದ್ದಂತೆ ಮಾಳು ನಿಪ್ನಾಳ್ ಯಾವ ರೀತಿ ಅಳ್ತಾರೆ ಅನ್ನೋದು ನೀವೆಲ್ಲ ಗಮನಿಸಿರ್ತೀರ. ಪುಟ್ಟ ಮಗುವಿನಂತೆ ಬಿಕ್ಕಿ ಅಳ್ತಾರೆ. ಇನ್ನು ಅಶ್ವಿನಿ ಗೌಡ ಕೂಡ ತುಂಬ ಭಾವುಕರಾಗ್ತಾರೆ, ಸಾರಿ ಕೇಳ್ತಾರೆ, ಹಾಗೆ ಥ್ಯಾಂಕ್ ಯು ಅನ್ನೋ ಮಾತನ್ನು ಹೇಳ್ತಾರೆ. ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ನಾವು ಮೀಟ್ ಮಾಡೋಣ, ನಮ್ಮನೆಗೆ ನೀನು ಬರಬೇಕು, ನಿನ್ನೂರಿಗೆ ನಾನು ಬರ್ತೀನಿ, ನಾವಿಬ್ಬರು ಸೇರಿ ಯೂಟ್ಯೂಬ್ ವಿಡಿಯೋಸ್ಗಳನ್ನು ಮಾಡೋಣ ಅಂತ ತುಂಬ ಭಾವುಕರಾಗಿ ಅಶ್ವಿನಿ ಹೇಳ್ತಾರೆ. ಅದರಲ್ಲೂ ಕೂಡ ಆ 3 ಜನ ಕೂತು ರಕ್ಷಿತಾ ಅವರ ಬಗ್ಗೆ ಮಾತನಾಡಿದ್ದು ನಿಜಕ್ಕೂ ಅವರೆಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನು ಹಚ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸಿತ್ತು. ಅದರಲ್ಲೂ ಕೂಡ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಷ್ಟರಲ್ಲಿ ರಘು ಅವರು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಓಡ್ಕೊಂಡು ಬಂದು ಕೊಡ್ತಾರೆ. ಅಲ್ಲೇ ಗೊತ್ತಾಗುತ್ತೆ ರಘು ಅವರಿಗೆ ಯಾವ ರೀತಿಯ ಅಟ್ಯಾಚ್ಮೆಂಟ್ ಇತ್ತು ಅಂತ. ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿದ್ದಂತಹ ಸ್ಪರ್ಧಿಗಳು ಅಂದರೆ ರಕ್ಷಿತಾ ಅವರಿಗೆ ರಘು ಹಾಗೆಯೇ ಗಿಲ್ಲಿ ಹಾಗೆ ಮಾಳು ಇವರ ಜೊತೆನೇ ಹೆಚ್ಚು ಸಮಯವನ್ನು ಕಳೀತಾ ಇದ್ರು. ಇನ್ನು ರಕ್ಷಿತಾ ಹೊರಗಡೆ ಹೋಗ್ತಾ ಇದ್ದಂತೆ ರಘು ಒಂದು ಮಾತನ್ನು ಹೇಳ್ತಾರೆ, ಈ ಮನೆಯಲ್ಲಿ ನಮಗೋಸ್ಕರ ಇದ್ದಂತಹ ಒಂದು ಜೀವ ಅಂದರೆ ಅದು ರಕ್ಷಿತಾ ಅಂತ. ಆ ಮಾತು ಕೇಳ್ತಾ ಇದ್ರೆ ವೀಕ್ಷಕರಿಗೂ ಕೂಡ ತುಂಬ ಬೇಜಾರಾಗತ್ತೆ. ಆಕೆಯ ಪವರ್ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಒಂದಷ್ಟು ಜನಗಳಲ್ಲಿ ಒಂದಷ್ಟು ಪ್ರೀತಿಯನ್ನು ಆಕೆ ಗಳಿಸಿದ್ದಾರೆ ಅಂದರೆ ಆಕೆಯ ಆ ಮನಸ್ಸೆಷ್ಟು ಪರಿಶುದ್ಧ ಅನ್ನೋದು ಅಲ್ಲಿ ತೋರಿಸಿತ್ತು. ನೋಡು, ನಾವು ಅವಳನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಗಿಲ್ಲಿ ಹೇಳ್ತಾರೆ. ನಾನು ಯಾರನ್ನೂ ಕೂಡ ಇಷ್ಟು ಮಿಸ್ ಮಾಡ್ಕೊಂಡಿಲ್ಲ, ನನಗೆ ಆಕೆ ಹೋಗಿದ್ದನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇನ್ನು 1 ವಾರ ಬೇಕು ನಾನು ಈ ಗುಂಗಿಂದ ಹೊರಗಡೆ ಬರೋದಕ್ಕೆ ಅಂತ ಗಿಲ್ಲಿ ಹೇಳ್ತಾರೆ. ಪಾಪ ಆಕೆ ಎಲ್ಲವನ್ನ ಕೂಡ ತಂದು ಕೊಡೋಳು, ಪಾಪ ಬಂದು ಮಾತಾಡಿಸ್ತಾ ಇದ್ಲು ಅಂತ ರಕ್ಷಿತಾ ಅವರನ್ನ ನೆನೆಸ್ತಾರೆ. ರಘು ಭಾವುಕರಾಗ್ತಾರೆ. ನಾನು ಅವಳನ್ನು ತುಂಬ ಹಚ್ಕೊಂಡಿದ್ದೆ, ಲಾಸ್ಟ್ ಸೀಸನ್ನಲ್ಲೂ ನಾನು ಯಾರನ್ನೂ ಕೂಡ ಇಷ್ಟರ ಮಟ್ಟಿಗೆ ಹಚ್ಕೊಂಡಿಲ್ಲ ಅಂತ ರಜತ್ ಹೇಳ್ತಾ ಇದ್ದಂತೆ ರಘು ಕೂಡ ಹೇಳ್ತಾರೆ, ನಾನು ಅಷ್ಟೇ ಆಕೆಯನ್ನು ತುಂಬ ಹಚ್ಕೊಂಡಿದ್ದೆ ಅಂತ. ನಮಗೆ 3 ಜನಕ್ಕೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ 3 ಜನ ಜೊತೆ ಅವಳು ತುಂಬ ಕ್ಲೋಸ್ ಆಗಿದ್ಲು. ಪರ್ಸ್ನಲಿ ನಾನು ಅವಳನ್ನು ತುಂಬ ಹಚ್ಕೊಂಡಿದ್ದೆ ಅಂತ ರಜತ್ ಹೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾರೆ, ನೀನೇ ಇಷ್ಟು ಹಚ್ಕೊಂಡಿದ್ರೆ ನಾವೆಷ್ಟು ಹಚ್ಕೊಂಡಿರ್ಬೇಕು, ಆಕೆ ಕೈಯನ್ನು ಹಿಡ್ಕೊಂಡಿದ್ರೆ ಅದನ್ನು ಬಿಡ್ತಾನೆ ಇರಲಿಲ್ಲ, ನಾನು ಅಳಲ್ಲ ಆದರೆ ಇವತ್ತು ಅತ್ತು ಬಿಟ್ಟೆ ಅಂತ ಗಿಲ್ಲಿ ಹೇಳ್ತಾರೆ. ಇನ್ನು ಮಾಳು ನಿಪ್ನಾಳ್ ಅವರು ಬೆಡ್ರೂಮ್ಗೆ ಹೋಗಿ ಬಿಕ್ಕಿ ಅಳ್ತಾರೆ. ಬೆಡ್ಶೀಟನ್ನು ಮುಚ್ಕೊಂಡು ತುಂಬಾ ಅಳ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ವೀಕ್ ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಆದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನು ಹಿಡ್ಕೊಂಡು ಎಷ್ಟರ ಮಟ್ಟಿಗೆ ಅಳ್ತಾರೆ ಅಂತ. ಈಗ ಅದೇ ಪರಿಸ್ಥಿತಿ ಮಾಳು ಅವರದ್ದು ಕೂಡ. ಮಾಳು ಅವರು ಕೂಡ ರಕ್ಷಿತಾ ಹೊರಗಡೆ ಹೋಗ್ತಾ ಇದ್ದಂತೆ ಬಿಕ್ಕಿ ಅಳ್ತಾ ಇದ್ರು. ಆ ಬಳಿಕ ಬೆಡ್ರೂಮ್ಗೂ ಹೋಗಿ ಕೂಡ ಅಷ್ಟೇ ಅಳ್ತಾರೆ. ಇಲ್ಲಿ ರಕ್ಷಿತಾ ಅವರು ಇಲ್ಲಿದ್ದಂತಹ ಮಹಿಳಾ ಸ್ಪರ್ಧಿಗಳಿಗಿಂತ ಹೆಚ್ಚಾಗಿ ಕ್ಲೋಸ್ ಆಗಿದ್ದಿದ್ದೆ ಅಲ್ಲಿರುವಂತಹ ಬಾಯ್ಸ್ ಜೊತೆ. ಅವರೆಲ್ಲರೂ ಕೂಡ ಸಾಕಷ್ಟು ಕ್ಲೋಸ್ ಆಗಿದ್ರು ರಕ್ಷಿತಾ ಜೊತೆ. ಇನ್ನು ಅವ್ರು ಯಾರೇ ಏನು ಕೆಲಸ ಹೇಳಿದ್ರು ಕೂಡ ರಕ್ಷಿತಾ ಬೇಜಾರಿಲ್ಲದೆ ಮಾಡ್ಕೊಳ್ತಾ ಇದ್ರು. ಆದರೆ ಒಂದಷ್ಟು ಮಹಿಳಾ ಸ್ಪರ್ಧಿಗಳು ಆಕೆ ಮಾಡಿದಂತಹ ಅಡುಗೆಯನ್ನು ತಿಂದ ಕೃತಜ್ಞತೆ ಇಲ್ಲದೆ ಕೂಡ ಆಕೆಯ ಜೊತೆ ಬಿಹೇವ್ ಮಾಡ್ತಾರೆ. ಆಕೆಯನ್ನು ಕಳಿಸಿಕೊಡುವಂಥ ಸಂದರ್ಭದಲ್ಲಾದರೂ ಚೆನ್ನಾಗಿ ಕಳಿಸ್ಕೊಡ್ಬೋದಿತ್ತು ಅವರಿಗೆ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ತಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದನ್ನು ಒಂದಷ್ಟು ಸ್ಪರ್ಧಿಗಳು ನಿರೂಪಿಸಿದ್ರು. ಇನ್ನು ಧನುಷ್ ಕೂಡ ಹೇಳಿದ್ರು, ಅಶ್ವಿನಿ
ಕೂಡ ಅದೇ ಮಾತನ್ನ ಹೇಳಿದ್ರು. ಧನುಷ್ ಹೇಳ್ತಾರೆ, ಆಕೆ ಅಳ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೂ ಕೂಡ ಅಳು ಬಂತು ಅಂತ. ಸೂರಜ್ ಅಂತೂ ಈ ಶಾಕ್ನಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಂತಿದ್ರು. ಅವ್ರಿಗೆ ಈ ಸಿಚುವೇಶನ್ ಅನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಯಾಕಂದ್ರೆ ಅವರು ಕೂಡ ರಕ್ಷಿತಾ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ರು. ನಿನ್ನೆಯ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಭಾವುಕ ಆಗಿತ್ತು. ನೋಡ್ತಾ ಇದ್ದಂತೆ ನಮ್ಮ ಕಣ್ಣುಗಳು ಕೂಡ ತೇವಗೊಂಡಿದ್ವು. ರಕ್ಷಿತಾ ಈ ಸೀಸನ್ ಅನ್ನ ಗೆಲ್ತಾರೋ, ಟ್ರೋಫಿ ಎತ್ತಿ ಹಿಡಿತಾರೋ ಅದು ಸೆಕೆಂಡ್ರಿ. ಆದ್ರೆ ರಕ್ಷಿತಾ ಗೆದ್ದಾಗಿದೆ. ಒಂದಷ್ಟು ಮನಸ್ಸುಗಳು ಆಕೆಗೋಸ್ಕರ ಮಿಡಿತವೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಘಟಾನುಘಟಿ ಸ್ಪರ್ಧಿಗಳೇ ಆಕೆಯನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾರೆ ಅಂದ್ರೆ ಆಕೆ ಗೆದ್ದಂತೆ. ಇನ್ನು ಆಕೆ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಆಕೆ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಗಳಿಸಿದ್ದಾರೆ ಅನ್ನೋದು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಗೊತ್ತಾಯಿತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಕೆ ಇರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು, ನಾನು ಇಲ್ಲಿಂದ ಹೋದ ಬಳಿಕ ಏನು ಮಿಸ್ ಮಾಡ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಕಿಚನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ. ಬೆಳಗ್ಗೆ ಎದ್ದು ಕಿಚನಲ್ಲೇ ಇರ್ತಾಯಿದ್ರು, ದಿನ ಪೂರ್ತಿ ಕಿಚನಲ್ಲೇ ಕಳೀತಾ ಇದ್ರು. ಲಾಸ್ಟಿಗೆ ಇರುವಂತಹ ಪಾತ್ರೆಗಳನ್ನೆಲ್ಲ ತೊಳೆದು ತಾನು ಕೊನೆಗೆ ಮಲಗ್ತಾ ಇದ್ರು. ಇಷ್ಟೆಲ್ಲ ಅಟ್ಯಾಚ್ಮೆಂಟ್ ಆಕೆ ಕಿಚನ್ ಜೊತೆ ಇಟ್ಕೊಂಡಿದ್ರು. ಇನ್ನು ಯಾರಿಗಾದ್ರೂ ಕೂಡ ಕಣ್ಣೀರು ಬರುವಂತಹ ಸನ್ನಿವೇಶ, ನಾನು ಇನ್ನೊಮ್ಮೆ ಇಲ್ಲಿಗೆ ಬರಲ್ಲ, ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ ಅಂತ ಆಕೆ ಪುಟ್ಟ ಮಗುವಿನಂತ ಹೇಳ್ತಾ ಇರುವಾಗ ಬಹುತೇಕರ ಕಣ್ಣಲ್ಲೂ ಕೂಡ ನೀರು ಬಂದಿರತ್ತೆ. ಇನ್ನು ಬಿಗ್ ಬಾಸ್ ಮನೆಯ ಡೋರು ಓಪನ್ ಆಗ್ತಾ ಇದ್ದಂತ ಹೊರಗಡೆ ಹೋದ ಬಳಿಕ ಕೂಡ ಆಕೆ ಹೇಳ್ತಾರೆ, ನಾವು ನಿಜವಾಗ್ಲೂ ಮನೆಗೆ ಹೋಗ್ತಾ ಇದ್ದೀವ ಅಂತ. ಯಾವುದೋ ಪುಟ್ಟ ಮಗು ಅಮ್ಮನನ್ನ ಪ್ರಶ್ನೆ ಮಾಡ್ದಂತಿತ್ತು ಆ ಸನ್ನಿವೇಶ. ತುಂಬ ಭಾವುಕವಾದಂತಹ ಸನ್ನಿವೇಶ. ಆದರೆ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ. ಆಕೆಗೆ ಒಂದಷ್ಟು ಮುಖವಾಡಗಳು ಕಳಚೋದು ಗೊತ್ತಾಗತ್ತೆ. ಈಗಾಗಲೇ ಒಂದಷ್ಟು ಜನ ಫೇಕ್ ಯಾರಿದ್ದಾರೆ, ಅವರ ನಿಜವಾದಂಥ ಬಂಡವಾಳ ರಕ್ಷಿತಾ ಅವರಿಗೆ ಅರ್ಥ ಆಗಿದೆ. ಇನ್ನು ಯಾರೆಲ್ಲ ರಕ್ಷಿತಾ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ರು, ನಿಜವಾಗ್ಲೂ ಯಾರೆಲ್ಲ ರಕ್ಷಿತಾ ಅವರನ್ನ ಹಚ್ಕೊಂಡಿದ್ರು ಅನ್ನೋದು ರಕ್ಷಿತಾಗೆ ಈಗ ಸೀಕ್ರೆಟ್ ರೂಮ್ನಿಂದ ಗೊತ್ತಾಗತ್ತೆ. ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕೆಯನ್ನು ಸೀಕ್ರೆಟ್ ರೂಮಲ್ಲಿ ಇಟ್ಟರೂ ಕೂಡ ನಮಗೆ ಶೋಭೋರಾಗತ್ತೆ, ಆಕೆ ಅಲ್ಲಿ ಸುಮ್ಮನೆ ಕೂರ್ಬೇಕಾಗತ್ತೆ. ರಕ್ಷಿತಾ ಮನೆ ಪೂರ್ತಿ ಓಡಾಡ್ತಾ ಎಲ್ಲರ ಕಾಲೆಳಿತಾ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ರೇನೆ ನೋಡೋದು ಖುಷಿ. ಅದರ ಹೊರತಾಗಿ ಆಕೆಯನ್ನ ಈ ಥರ ಸೀಕ್ರೆಟ್ ರೂಮಲ್ಲಿ ಲಾಕ್ ಹಾಕಿದ್ರೆ ಆಕೆಗೂ ಕೂಡ ಹಿಂಸೆ. ಸದಾ ಆಕ್ಟಿವ್ ಆಗೋದಕ್ಕೆ ಆಕೆ ಬಯಸ್ತಾಳೆ, ಆಕ್ಟಿವ್ ಆಗಿರೋದಕ್ಕೆ ಆಕೆ ಬಯಸ್ತಾಳೆ. ಅಂಥ ಹುಡುಗಿಯಲ್ಲಿ ಹಾಕಿದ್ರೆ ನಿಜವಾಗ್ಲೂ ಆಕೆಗೆ ಬೋರ್ ಆಗತ್ತೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿ ಆಕೆಯನ್ನ ಇಟ್ಟಿದ್ದೀರಿ ನಿಜ, ಆದಷ್ಟು ಬೇಗ ಆಕೆಯನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬನ್ನಿ. ಆಕೆ ಇಲ್ಲ ಅಂದ್ರೆ ನಮಗೂ ಕೂಡ ಬಿಗ್ ಬಾಸ್ ಶೋ ನೋಡೋದಕ್ಕೆ ಬೋರ್ ಆಗುತ್ತೆ. ಸೀಕ್ರೆಟ್ ರೂಮ್ನಲ್ಲಿ ಆಕೆ ಒಬ್ಳೇ ಕೂರಬೇಕು, ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಹೋಗಿರೋದು ಧ್ರುವಂತ್, ಅವ್ರ ಜೊತೆ ಎಷ್ಟರ ಮಟ್ಟಿಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹೇಗೆ ತನ್ನ ಒಳ್ಳೆತನದಿಂದ ಒಂದಷ್ಟು ಪ್ರೀತಿಯನ್ನ ಗಳಿಸಬಹುದು ಅನ್ನೋದಕ್ಕೆ ನಿನ್ನೆಯ ಆ ಎಪಿಸೋಡ್ ಸಾಕ್ಷಿ. ಹಾಗೆಯೇ ಧ್ರುವಂತ್ ಅವರು ಹೋಗುವಾಗ ಎಷ್ಟು ಜನ ಬೇಜಾರು ಮಾಡ್ಕೊಂಡ್ರು, ಅಟ್ಲೀಸ್ಟ್ ಅವ್ರು ಹೋಗುವಾಗ ಆಲ್ ದಿ ಬೆಸ್ಟ್ ಕೂಡ ಎಷ್ಟು ಜನ ಹೇಳಿದ್ರು ಅನ್ನೋದನ್ನ ನೀವು ನೋಡಿರ್ತೀರ. ಏಕಾಂಗಿಯಾಗಿ ನಿಂತಿದ್ರು. ಆದರೆ ರಕ್ಷಿತಾಗೆ ಎಲ್ಲರೂ ಕೂಡ ಅಲ್ಲಿದ್ದಂತಹ ಬಹುತೇಕರು ವಿಶ್ ಮಾಡ್ತಾರೆ, ಆಕೆಯನ್ನ ಚಂದ ಕಳಿಸ್ಕೊಡ್ತಾರೆ. ಇಲ್ಲೇ ಗೊತ್ತಾಗತ್ತೆ ಆಕೆಯ ತಾಕತ್ತೇನು ಅನ್ನೋದು. ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಇನ್ನೂ ಯಾವ ರೀತಿ ಆಟವನ್ನು ಮುಂದುವರಿಸ್ತಾರೆ ಅನ್ನೋದನ್ನ ಕಾದ್ ನೋಡೋಣ.